ನೋಟ್ ಕೊಟ್ಟು ಓಟ್ ಕೇಳೋರ ಮಧ್ಯ ಎಂಟರ್ಟೈನ್ಮೆಂಟ್ ಕೊಟ್ಟು ಫಾಲೋ ಕೇಳ್ತಿದ್ದೀನಿ. ದಯವಿಟ್ಟು ನನ್ನ ಚಾನಲ್ ಲಾಸ್ಟ್ ಆನ್ ರೋಡ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಜಡೆಯಲ್ಲಿ ಗಂಗೆ, ತಲೆಯಲ್ಲಿ ಚಂದ್ರ, ಕೊರಳಲ್ಲಿ ಹಾವು, ಮೈಯೆಲ್ಲ ಭಸ್ಮ, ಭೂತೇಶ್ವರ, ನಾಗೇಶ್ವರ, ಡಮರು, ತ್ರಿಶೂಲಧರ ಆ ಶಿವನ ಸನ್ನಿಧಿ ಮುಂದೆ ನಾನಿದ್ದೀನಿ. ನನ್ನ ಪ್ರೀವಿಯಸ್ ಬ್ಲಾಗ್ನಲ್ಲಿ ಕೇದಾರ್ನಾಥ್ ದೇವಸ್ಥಾನ ತಲುಪೋಕ್ಕೂ ಮುಂಚೆ ನಂಗಾದ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದೆ. ಈ ಎಪಿಸೋಡಲ್ಲಿ ಕೇದಾರ್ನಾಥ್ನ ಮತ್ತಷ್ಟು ವಿಶೇಷತೆಗಳನ್ನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಕೇದಾರ್ನಾಥ್ನ ಭಾಗ 2ಕ್ಕೆ ಸ್ವಾಗತ, ಸುಸ್ವಾಗತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕೊನೆಗೂ ಆ ಶಿವನ ದರ್ಶನ ಮಾಡಿದ್ವಿ. ಆ ಸನ್ನಿಧಿಲಿ ನಂಗಾದ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಗೆ ಹೇಳಲ್ಲ, ನೀವೇ ಇಲ್ಲಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀನಿ. ಎಲ್ಲರೂ ಒಂದ್ಸಲ ನಾವು ನೋಡಲೇಬೇಕು ಅಂತ ನಾವು ಸಖತ್ ಆಸೆ ಇಟ್ಕೊಂಡಿರ್ತೀವಿ. ನಾವು ಅದೇ ಆಸೆ ಇಟ್ಕೊಂಡು ಇಷ್ಟು ದೂರ ಬಂದ್ವಿ. ಸೊ ನಾವಿಲ್ಲಿ ಬಂದ ಮೇಲೆ ನಮ್ಗೆ ಗೊತ್ತಾಗಿದ್ದು ಸತ್ಯ ಏನು ಅಂದರೆ, ಇಲ್ಲಿ ಪ್ರಧಾನ ಅರ್ಚಕರು ನೋಡಿದವರು ಅಂತ ನಾವು ಅದನ್ನ ನಾವು ಕೇಳೋದಕ್ಕೆ ಒಂಥರ ನಮ್ಮ ಮೈಯಲ್ಲಿ ಹೊತ್ತು ನನ್ನ ಜುಮ್ ಅಂತು. ಸೊ ಹೆಂಗಾದರೂ ಮಾಡಿ ಅವ್ರ ಹತ್ರ ಮಾತಾಡಬೇಕು. ಇಲ್ಲಿಂದು ವಿಶೇಷ ಏನು, ಇಲ್ಲಿರೋ ಶಿವ ಯಾವ ರೂಪದಲ್ಲಿದೆ. ಸೊ ಇಲ್ಲಿ ಶಂಕರಾಚಾರ್ಯದವರು ಅವ್ರು ಯಾಕೆ ಬಂದರು ಅಂತೆಲ್ಲ ನಾವು ಕೇಳಬೇಕು ಅಂತ ಸಖತ್ ಆಸೆ ಇದೆ. ಸೊ ಹಾಗಾಗಿ ನಾವು ಹೆಂಗೋ ಪರ್ಮಿಷನ್ ತೊಗೊಂಡು ಇಲ್ಲಿ ಪ್ರಧಾನ ಅರ್ಚಕರ ಹತ್ರ ನಾವು ಮಾತಾಡಿದ್ದೀವಿ. ಪ್ಲೀಸ್ ಫಾಲೋ ಫಾರ್ ಲೈಕ್ ಮೋರ್ ವಿಡಿಯೋಸ್. ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ. ನಮಸ್ಕಾರ ಗುರುಗಳೇ. ಓಂ ನಮಃ ಶಿವಾಯ. ಈ ಕೇದಾರನಾಥ ಕ್ಷೇತ್ರದ ವಿಶೇಷತೆಗಳ ಬಗ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತಿಳಿಸ್ಕೊಡೋಕ್ಕಾಗುತ್ತಾ? ಕಂಠೇ ಯಸ್ಯ ವಿರಾಜತೆ ಹಿ ಗರಲಂ ಗಂಗಾಜಲಂ ಮಸ್ತಕೆ ವಾಮಾಂಗೇ ಗಿರಿರಾಜ ರಾಜತನಯ ಜಾಯಾ ಭವಾನಿ ಸತಿ ನಂದಿ ಸ್ಕಂದ ಗಣಾದಿನಾಥ ಸಹಿತ ಶ್ರೀ ಕೇದಾರನಾಥ ಪ್ರಭು ಕೇದಾರಾಂಚಲ ಸಂಸ್ಥಿತೋ ಈ ಸತತಂ ಕೂರ್ಯಾ ಸದಾ ಮಂಗಲಂ, ಕೂರ್ಯಾ ಸದಾ ಮಂಗಲಂ. ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಕೇದಾರೇಶ್ವರ ಒಂದು ಜ್ಯೋತಿರ್ಲಿಂಗ. ಜ್ಯೋತಿ ಅಂದರೆ ಪ್ರಕಾಶ್, ಲಿಂಗ ಅಂದರೆ ಲೀಯತೆ ಗಮ್ಯತೆ ಯತ್ರ ತದ್ಲಿಂಗಂ. ಎಲ್ಲಿದ್ದನೋ ಶಿವನು ನಿವಾಸಿಸಿದನೋ ಇಲ್ಲಿ ಕೇದಾರನಾಥದಲ್ಲಿ, ಇದು ಸತ್ಯಯುಗದು. ಸಾಕ್ಷಾತ್ ವಿಷ್ಣು ಭಗವಾನು ಇಲ್ಲಿ ತಪಶ್ಚರ್ಯ ಮಾಡ್ತಾನೆ. ತಪಶ್ಚರ್ಯ ನಂತರ ಶಿವನು ಸಾಕ್ಷಾತ್ಕಾರಾಗಿ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ಇಲ್ಲಿ ದರ್ಶನ ಕೊಡ್ತಾನೆ ಶಿವನು. ಆವಾಗ ನಾನಂತರೂ ನಿಮ್ಮ ದರ್ಶನದಿಂದ ಧನ್ಯವಾಗಿದ್ದೇನೆ. ಈ ಜೀವಾತ್ಮಗಳ ಸಲುವಾಗಿ ಇಲ್ಲಿ ಕೇದಾರೇಶ್ವರ ಸ್ವರೂಪದಲ್ಲಿ ನೆಲೆಸಿರಿ ಅಂದರು. ಈ ಕೇದಾರೇಶ್ವರ ಸ್ವರೂಪದಲ್ಲಿ ಶಿವನು ಇಲ್ಲಿ ನೆಲೆಸಿರ್ತಾನೆ. ಅದಕ್ಕೆ ಕಿ ಅಂದರೆ ಸ್ವರ್ಗ, ದಾರ್ ಅಂದರೆ ಬಾಗಿಲು, ಸ್ವರ್ಗದ ಒಂದು ಭೂಕೈಲಾಸ, ಮೋಕ್ಷಧಾಮ ಅಂದರೆ ಕೇದಾರೇಶ್ವರ. ಅನ್ಯ ಕ್ಷೇತ್ರೇ ಕೃತಂ ಪಾಪಂ ಕೇದಾರ ಕ್ಷೇತ್ರ ವಿನಿಶ್ಯತಿ. ಈ ಜೀವಾತ್ಮ ಬೇರೆ ಸ್ಥಳದಲ್ಲಿ ಮಾಡಿದ ತಿಳಿದು ತಿಳಿಯಾರದ ಮಾಡಿದ ಪಾಪಗಳು ಎಲ್ಲವನ್ನು ಈ ಪುಣ್ಯ ಕ್ಷೇತ್ರಕ್ಕೆ, ಈ ಪವಿತ್ರ ಕ್ಷೇತ್ರಕ್ಕೆ, ಕೇದಾರ ಕ್ಷೇತ್ರಕ್ಕೆ ಬಂದು ದರ್ಶನ ಸ್ಪರ್ಶನಶ್ಚೈವ ಕಾರ್ಯಂ ಅಂತರ್ ಬ್ರಹಿಕ್ರಮಾತ್. ಇಲ್ಲಿ ಬಂದು ನಮ್ಮ ಹಣೆಯನ್ನು ಸ್ಪರ್ಶ ಮಾಡಿದ್ರೆ ಈ ಭೂಮಿಗೆ ನಮ್ಮ ಜೀವನವೇ ಧನ್ಯ ಆಗ್ತದೆ. ಯಾಕಂದ್ರೆ ಕಾಶಾನ್ ಮರಣಾನ್ ಮುಕ್ತಿ, ಕೇದಾರಂ ದರ್ಶನಾತ್ ಮುಕ್ತಿ. ಈ ಕೇದಾರೇಶ್ವರನು ಒಂದು ಕ್ಷಣ ದರ್ಶನ ಮಾಡಿದ್ರೂ ಈ ಜೀವನ ಧನ್ಯವಾಗ್ತದೆ. ಯಾಕಂದರೆ ಇದು ಭೂ ಕೈಲಾಸ ಇದೆ. ಸ್ವರ್ಗ ಅಂದರೆ ಸಾಕ್ಷಾತ್ ಈ ಕೇದಾರನಾಥನಿದೆ. ಅದಕ್ಕೆ ಇಲ್ಲಿ ಬಂದು ಯಾರೇ ಎಷ್ಟೇ ಕಷ್ಟ ಆದ್ರೂ ಈ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿದ್ರು ಆ ಆನಂದನೇ ಬೇರೆ, ಆ ಸುಖನೇ ಬೇರೆ. ಇಲ್ಲಿ ವಿಶಿಷ್ಟ ಅಂದರೆ 12 ಜ್ಯೋತಿರ್ಲಿಂಗದಲ್ಲಿ ಎಲ್ಲ ಜ್ಯೋತಿರ್ಲಿಂಗಗಳು 12 ತಿಂಗಳು ತೆಗೆದಿರ್ತದೆ ಬಾಗಿಲು. ಅದ್ರ ವಿಶೇಷನ ಕೇದಾರೇಶ್ವರನ 6 ತಿಂಗಳು ಅಷ್ಟೇ ತೆಗೆದಿರ್ತದೆ. ಅದು ವಿಶೇಷದ ಶಿವನು ಎಲ್ಲಿ ಶಿವ ಇರ್ತಾನೋ ಅಲ್ಲಿ ಶಕ್ತಿ ಇರ್ತದೆ. ಶಕ್ತಿಗೆ ಬಿಟ್ಟು ಶಿವನಿಲ್ಲ, ಶಿವನಿಗೆ ಬಿಟ್ಟು ಶಕ್ತಿ ಇಲ್ಲ. ಅದಕ್ಕೆ ಹೇಳ್ತಾರೆ ವಾಘರ್ತಾವಿವ ಸಂಪೃಕ್ತೋ ವಾಘರ್ತ ಪ್ರತಿಪತ್ತಯೇ ಜಗತ ಪಿತರ ಒಂದೇ ಪಾರ್ವತಿ ಪರಮೇಶ್ವರೋ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ದೇವಸ್ಥಾನ 6 ತಿಂಗಳು ಓಪನ್ ಇರುತ್ತೆ, 6 ತಿಂಗಳು ಕ್ಲೋಸ್ ಆಗಿರುತ್ತೆ. ಸೊ ಕ್ಲೋಸ್ ಆಗಬೇಕಾದಾಗ ಏನೆಲ್ಲ ಪ್ರೊಸೀಜರ್ ಫಾಲೋ ಮಾಡ್ತಾರೆ ಗುರುಗಳೇ? ಪ್ರೊಸೀಜರ್ ಅಂದ್ರೂ ಷೋಡಶೋಪಚಾರ, ರುದ್ರ ಪೂಜೆ, ಅಭಿಷೇಕದ ನಂತರ ಶಿವನಿಗೆ ಅಲಂಕಾರ ಮಾಡ್ತಾರೆ. ಇಲ್ಲಿ ಭಸ್ಮ ಸಮಾಧಿ ಅಂದರೆ ಯೋಗ ಸಮಾಧಿ ಅಂತಾರೆ. ಶಿವನಿಗೆ ಸಮಾಧಿ ಮಾಡಿ ಯಾರಿಗೆ ಅಧಿಕಾರ ಇಲ್ಲ, ಒಂದು ಪರಂಪರೆ ಬಂದಿದೆ. ಇಲ್ಲಿ ಮೊದಲಿಡೋದು ಏನು ಮಾಡ್ಕೊಂಬಂದರೆ ಹಾಗೆ ಇಲ್ಲಿ ಪರಂಪರೆಯಲ್ಲಿ ಯೋಗ ಸಮಾಧಿ ಅಂತಾರೆ ಭಸ್ಮ ಸಮಾಧಿ. ಆವಾಗ ಯೋಗ ಸಮಾಧಿಯಲ್ಲಿ ಪೂಜೆ ಮಾಡೋ ಅಧಿಕಾರ
ದೇವತೆಗಳಿಗೆ ಇದೆ ಇಲ್ಲಿ. ಶಿವನಿಗೆ ಒಬ್ಬರು ಇಲ್ಲ ಗಣಗಳು, ಎಲ್ಲ ಗಣಗಳು ವೀರಭದ್ರ, ನಂದಿ, ಭೃಂಗಿ, ವೃಷಭ, ಸ್ಕಂದ, ಯಕ್ಷ, ಗಂಧರ್ವ, ಕಿನ್ನರ, ಭೂತ, ಪ್ರೇತ ಎಲ್ಲ ಗಣಗಳನ್ನು ಅಧಿಕಾರ ಇದೆ ಇಲ್ಲಿ 6 ತಿಂಗಳು ಪೂಜೆ ಮಾಡೋದು. ಅದೇ ಪರಂಪರದಲ್ಲಿ ಇಲ್ಲಿ ರುದ್ರಾಭಿಷೇಕವನ್ನು ಮಾಡಿ ಅಲಂಕೃತವಾಗಿ ಭಸ್ಮ, ಡ್ರೈ ಫ್ರೂಟ್ಸು, ರುದ್ರಾಕ್ಷಿ, ಹಣ್ಣುಗಳನ್ನು ಎಲ್ಲವನ್ನೂ ಶಿವನಿಗೆ ಅಲಂಕಾರ ಮಾಡಿ ಯೋಗ ಸಮಯದಲ್ಲಿ ನಿದ್ರೆ ಸಮಾಧಿಯಲ್ಲಿ ವಿರಾಜಮಾನವಿರ್ತಾನೆ ಶಿವನು. ಆವಾಗ ಬಾಗಿಲ ದೀಪವನ್ನು ಹಚ್ಚಿ ಬಾಗಿಲ ಕ್ಲೋಸ್ ಮಾಡ್ತಾರೆ. 6 ತಿಂಗಳ ನಂತರ ತೆಗೆದ ಮೇಲೆ ಅಖಂಡ ಜ್ಯೋತಿನೂ ಹೇಗೆ ಮಾಡಿದ ಪೂಜಾ ಹಾಗೆ ಇರೋಕ್ಕೆ ಕಾರಣ ದೇವತೆಗಳು ಪೂಜೆ ಮಾಡಿದೆ ಒಂದು ಕಾರಣ ಎಂದು ಹೇಳ್ತಾರೆ. ಇಲ್ಲಿ ಪ್ರಮಾಣ ಇದೆ. ಕೇದಾರನಾಥ್ಗೂ ಮಹಾಭಾರತಕ್ಕೂ ಒಂದು ಕತೆ ಇದೆ ಅಂತಾರೆ. ಆ ಕತೆ ಏನು ಅಂತ ನಮ್ಗೆ ಹೇಳ್ಬೋದಾ? ಪಂಚ ಪಾಂಡವರಿಗೆ ಬ್ರಹ್ಮ ಹತ್ಯ, ಗುರು ಹತ್ಯ, ಗೋತ್ರ ಹತ್ಯೆ ಶಾಪ ಆಗ್ತದಲ್ಲ, ಶಾಪ ವಿಮೋಚನೆ ಸಲುವಾಗಿ ಹಿಮಾಲಯದಲ್ಲಿ ಬರ್ತಾರೆ. ಆದರೂ ಶಿವನು ಒಂದೇ ಸ್ಥಳದಲ್ಲಿ ದರ್ಶನ ಕೊಡಲಾರ್ದೆ ಬೇರೆ ಬೇರೆ ಸ್ಥಳದಲ್ಲಿ ದರ್ಶನ ಕೊಡ್ತಾನೆ. ಬನಾರಸ್ ಕಾಶಿಯಲ್ಲಿಂದು ಉತ್ತರ ಕಾಶಿ, ಉತ್ತರ ಕಾಶಿಯಲ್ಲಿಂದ ಗುಪ್ತ ಕಾಶಿ, ಗುಪ್ತ ಕಾಶಿಯಿಂದ ಶಿವನು ಧ್ಯಾನಮಯವಾಗಿ ಹಿಮಾಲಯದಲ್ಲಿ ಬರ್ತಾನೆ ಇಲ್ಲಿ ಈ ಕ್ಷೇತ್ರಕ್ಕೆ. ಇಲ್ಲಿ ಬಂದು ಶಿವನು ಇನ್ನೂ ಪಂಚಪಾಂಡವರಿಗೆ ದರ್ಶನ ಕೊಡೋ ಅವನಿಗೆ ಇಚ್ಛೆ ಇರಲ್ಲ. ಯಾಕಂದ್ರೆ ಅವ್ರ ಮೇಲೆ ಭಾಳ ಇದಿರ್ತದೆ. ಯಾಕಂದ್ರೆ ಮಹಾಪಾಪ ಮಾಡಿರ್ತಾರೆ ಅವರು. ಅಣ್ಣ ತಮ್ಮರ ಹತ್ಯೆ, ಬ್ರಹ್ಮ ಹತ್ಯೆ, ಗುರು ಹತ್ಯೆ, ಗೋತ್ರ ಹತ್ಯೆ ಎಲ್ಲವನ್ನು ಮಾಡಿರ್ತಾರಲ್ಲ. ಆ ಶ್ರಾಪದ ಸಲುವಾಗಿ ಶಿವನು ಇಚ್ಛೆ ದರ್ಶನ ಕೊಡೋಕೆ ಆಗಲ್ಲ. ಅದನ್ನು ಇಲ್ಲಿ ಪಶು ರೂಪದಲ್ಲಿ ಶಿವನು ತಾಳ್ತಾನೆ. ಇಲ್ಲಿ ಎಲ್ಲ ಪಶುದಲ್ಲಿ ಶಿವನು ಒಬ್ಬ ಪಶುವನಾಗಿ ಓಡಾಡ್ತಾನೆ ಇಲ್ಲಿ ಹಿಮಾಲಯದಲ್ಲಿ. ಆವಾಗ ಎಲ್ಲ ಪಶುದಲ್ಲಿ ಶಿವನು ಯಾರನ್ನು ಗುರ್ತು ಹಿಡಿದು ಭಾಳ ಕಷ್ಟ ಆಗಿರ್ತದೆ ಪಂಚಪಾಂಡವರಿಗೆ. ಅವರು ಬುದ್ಧಿಶಾಲಿ, ಬಲಶಾಲಿ ಇದ್ದರು. ಅವರು ಭೀಮನು ಉಗ್ರ ರೂಪ ತಗೊಂಡು ಸುಮೇರು ಪರ್ವತ ನಿಂತು ಎಲ್ಲ ಪಶುಗಳನ್ನ, ಹಸುಗಳನ್ನ ಕಾಲಿ ಕೆಳಗಡೆಯಿಂದ ಹೊರಡಿಸ್ಬಿಡ್ತಾನೆ. ಆವಾಗ ಶಿವನು ಸೃಷ್ಟಿ ಅಂದರೆ ಶಿವ ಅಂದರೆ ಸೃಷ್ಟಿಕರ್ತಾನೆ ಶಿವ ಇದ್ದಾನೆ. ಅವನು ಕೆಳಗಿಂದ ಹೋಗೋದು ಅಸಾಧ್ಯ, ಅದು ಬೇರೆ ದಾರಿಯಲ್ಲಿ ಹೋಗ್ತಿರ್ತಾನೆ. ಅವನೇ ಶಿವನನ್ನು ಕಂಡು ಹಿಡಿದು, ಯಾಕಂದ್ರೆ ಯಾವಾಗಿಂದ ತನಗೆ ದರ್ಶನ ಆಗಲಿತ್ತು ಅಂದರೆ ಜೀವನ ಮುಕ್ತಿ ಇದ್ದಿಲ್ಲ ಅವರಿಗೆ. ಆವಾಗ ಅವನೇ ಶಿವನನ್ನು ಹಿಂದೆ ಹಿಡಿಯೋಕೆ ಹೋಗ್ತಾರೆ. ಅವಾಗ ಶಿವನ ಮುಖಭಾಗ ಏನು ಮಾಡ್ತಾನೆ, ಜಮೀನದೊಳಗೆ ಹಚ್ಕೊಂಡ್ಬಿಡ್ತಾನೆ. ಅಗ್ರಭಾಗ ಪಶುಪತಿನಾಥ್ ನೇಪಾಳದಲ್ಲಿ. ಪಶು ರೂಪದಲ್ಲಿ ಬಂದಿದ್ದಕ್ಕೆ ಶಿವನ ಹೆಸರೇ ಪಶುವಿನೊಬ್ಬನಾಥ, ಪಶುಪತಿನಾಥ ಅಂದು ಹೆಸರು ಬಂತು ಶಿವನಿಗೆ. ಅಲ್ಲಿ ಉಗ್ರ ಭಾಗ, ಇಲ್ಲಿ ಉಳಿದಿನ ಶ್ರೇಷ್ಠ ಭಾಗ, ಉಳಿದಿಂದೆ ಪೃಷ್ಠ ಭಾಗ ಅಂದ್ರೆ ಬೆನ್ನಿನ ಸ್ಥಾನ. ಮುಖಭಾಗ ಒಳಗೆ ಹೋದ್ಮೇಲೆ ಪಶುವುದು ಉಳಿದಿಂದೆ ಅದು ಲಿಂಗಮಯವಾಗಿದೆ. ಯಾಕಂದರೆ ಶಿವಂದು ಆಕಾರ ಉಕಾರ ಏನೂ ಇಲ್ಲ. ಭೋಲೆನಾಥ ನಿರಾಕಾರ ಇರ್ತಾನೆ. ಆ ಉಳಿದಿಂದ ಡುಬ್ಬು ಭಾಗನೇ ಶಿವಲಿಂಗ ಸ್ವರೂಪದಲ್ಲಿ ಲಿಂಗಮಯವಾಗಿರ್ತಾನೆ ಶಿವನು. ಅದಕ್ಕೆ ಇಷ್ಟೇ ಸಿಕ್ಕಿರುತ್ತೆ ಶಿವನ ದರ್ಶನ ಅಂದ್ರೆ ಬೆನ್ನಿನ ಸ್ಥಾನಕ್ಕೆ. ಆವಾಗ ಶಿವನಿಗೆ ಬೆಣ್ಣೆ ತುಪ್ಪ ಹಚ್ಚಿ ಇಲ್ಲಿ ಸೇವೆ ಮಾಡಿರ್ತಾರೆ ಪಂಚಪಾಂಡವರು. ಹಾಗೆ ಮುಂದೆ 2ನೇ ಭಾಗದಲ್ಲಿ ಮಧುಮೇಶ್ವರ, ಮಧ್ಯಭಾಗ ಮದನಾಂತಕ ಭಕ್ತ ವತ್ಸಲ. ಶಿರೊಳಗಿನ ಕಾಮ, ಕ್ರೋಧ, ಮದ, ಮತ್ಸರ, ದಮ, ಅಹಂಕಾರವೆಂದಿರ್ತದೆ ಅವನ್ನು ಎಲ್ಲವನ್ನು ನಾಶ ಮಾಡುವನೇ 2ನೇ ಕೇದಾರ ಮಧುಮೇಶ್ವರದಲ್ಲಿ ಮಧ್ಯಭಾಗ ಸ್ವರೂಪದಲ್ಲಿ ದರ್ಶನ ಕೊಡ್ತಾರೆ. ಮಧ್ಯಭಾಗದಲ್ಲಿ ಪೂಜೆ ಆಗ್ತದೆ. ಇಲ್ಲಿ 3ನೇ ಕೇದಾರ ತುಂಗನಾಥದಲ್ಲಿ ಹೃದಯ ಮತ್ತು ಭುಜ, ರುದ್ರನಾಥದಲ್ಲಿ ನೇತ್ರ ಮುಖಮಂಡಲ, ಕಲ್ಪೇಶ್ವರದಲ್ಲಿ ಜಟ. ಕೇದಾರಂ ಮಧ್ಯಮಂ ತುಂಗಂ ತಥಾ ರುದ್ರಾಲಯಂ ಪ್ರಿಯಂ ಕಲ್ಪಕಂ ಚ ಮಹಾದೇವಿ ಸರ್ವ ಪಾಪ ಪ್ರಣಾಶನ. ಯಾರಾದರೂ 5 ಕ್ಷೇತ್ರವನ್ನು ದರ್ಶನ ಮಾಡ್ತಾರೋ ತಿಳಿದು ತಿಳಿಲಾರ್ದ ಮಾಡಿದ ಪಾಪಗಳೆಲ್ಲವನ್ನು ತಿಳಿದು 2013 ಇಡೀ ಕೇದಾರನಾಥೆ ಮರಿದಿರುವಂಥ ವರ್ಷ ಅದು. ಉತ್ತರಾಖಂಡಲ್ಲಿ ಬಿದ್ದಂಥ ಭಾರಿ ಮಳೆಗೆ ಎಲ್ಲ ಕಡೆ ಫ್ಲಡ್ಸ್ ಬಂದು ಒಂದು ದೊಡ್ಡ ಪ್ರಕೃತಿ ವಿಕೋಪಕ್ಕೆ ಕಾರಣ ಆಯಿತು. ಅದೆಷ್ಟೋ ಮನೆಗಳು, ಅದೆಷ್ಟೋ ಪ್ರಾಣಗಳು ಕೂಡ ಹೋಯಿತು. ಕೇದಾರನಾಥರ ಬಗ್ಗೆ ವಿಚಾರಿಸಿದ್ರೆ ಒಬ್ಬೊಬ್ಬರು ಒಂದೊಂದು ಕಥೆನ ಹೇಳಿದ್ರು. ಒಬ್ಬರು ಚಾರುಧಾಮ್ಗಳನ್ನ ಕಾಯೋ ದಾರಿದೇವಿನ ಮೂಲಸ್ಥಾನಿನ ಶಿಫ್ಟ್ ಮಾಡೋಕ್ಕೆ ಹೋಗಿದ್ದಕ್ಕೆ ಫ್ಲಡ್ ಆಯಿತು ಅಂತಂದರು. ಇನ್ನೊಬ್ಬರು ಹೈಡ್ರೋ ಎಲೆಕ್ಟ್ರಿಕ್ ಫ್ಯಾಕ್ಟ್ರಿ ಕಟ್ಟಕ್ಕೆ ಹೋಗಿದ್ದೇ ಇದಕ್ಕೆಲ್ಲ ಕಾರಣ ಅಂತಂದರು. ಆದರೆ ಇದ್ರ ಬಗ್ಗೆ ಗುರುಗಳನ್ನ ಕೇಳಿದಾಗ ಅವರು ಬೇರೆಯೇ ಕತೆ ಹೇಳಿದ್ರು. ಅದಾಗೋದಿದ್ದು ಮುಂಚೆಗೆ ಹೇಳಬೇಕಾಯ್ತಲ್ಲ, ಅದಕ್ಕೆ ನೀವು ಆಮೇಲೆ ಹೇಳ್ತೀರಲ್ಲ. ನೀವು ಯಾರು ಹೇಳ್ತಾರೋ ಮೊದಲೇ ಹೇಳಬೇಕಾಯ್ತು. ಆಗಿದ್ಮೇಲೆ ಇದು ಏನೇನೋ ಕಲ್ಪನೆ ಮಾಡೋದು ಒಂದು ಭಾವನೆ, ಅದು ಬೇರೆ. ಅದೇನೋ ಮಾಡೋದು ಸಹ ಅವನ ಕೈಗೆ. ಸೃಷ್ಟಿಕರ್ತ ಶಿವನಿದೆ, ಏನು ಮಾಡಬೇಕು ಅವನು ಮಾಡ್ತಾನೆ. ನಾವು ಅನ್ನೋದ್ರಿಂದ ಏನಾಗೋದು ಇಲ್ಲ. ಅವನ 3ನೇ ಕಣ್ಣು ತೆಗೆದಾಗ ಏನೇನೋ ಆಗಿರ್ತಾವೆ. ಸಮಯ ಇರ್ತದೆ, ಅದು ಸಮಯ ಬಲವಾನ ಹಂಗಿರ್ತದೆ. ಸಮಯ ಬಲವಾನ ಇರ್ತದೆ, ಸಮಯ ಬಂದಾಗ ಏನೇನೋ ಆಗಿರ್ತದೆ. ನಾವು ಹೇಳೋದನ್ನು ಸುಮ್ಮನೆ ನಿಮಿತ್ತ ಇರುತ್ತೆ ಅಷ್ಟೇ. ಈಗ ಇದ್ರ ಸಲುವಾಗಿ ಐತಿ, ಅದರ ಸಲುವಾಗಿ ಆಗೈತಿ. ಪ್ರತಿಯೊಬ್ಬರ ಕತೆ ಕೇಳಿದಾಗಲೂ ಒಂಥರ ರೋಮಾಂಚನ ಆಗಿದ್ದಂತೂ ಸುಳ್ಳಲ್ಲ. ಇಲ್ಲಾದ ಪ್ರಳಯಕ್ಕೂ ದೇವಸ್ಥಾನದಿಂದ ಕಾಣ್ತಿರೋ ಈ ಭೀಮಾ ಕಲ್ಲಿಗೂ ಒಂದು ಕತೆ ಇದೆ. ಇದನ್ನು ದೇವರ ಶಕ್ತಿ ಅಂತಿರೋ ಇಲ್ಲ ಕೋಇನ್ಸಿಡೆನ್ಸ್ ಅಂತಿರೋ ನಿಮ್ಮ ನಂಬಿಕೆಗೆ ಬಿಡ್ತಾ ಇದ್ದೀನಿ. ನಾವೀಗಿರೋದು ಕೇದಾರನಾಥಲ್ಲಿ ಇನ್ನೊಂದು ಭೀಮಾ ಕಲ್ಲು ಅಂತ ಅಂತೀವಿ. ಸೊ ಇಲ್ಲಿ ಕಾಯೆಲ್ಲ ಅಂಟಿಸ್ತಾರೆ. ಅಂಟ್ಕೊಂಡು ನಾವು ಅಂದ್ಕೊಂಡಿದ್ದಾಗುತ್ತೆ ಅಂತಾರೆ. ಇದ್ರದ್ದು ವಿಶೇಷತೆ ಏನು ಅಂದರೆ 2013 ಜೋರ ಫ್ಲಡ್ಸ್ ಆಗಿತ್ತು. ಸೊ ಇಲ್ಲಿ ದೇವಸ್ಥಾನ ಹೋಗ್ತಿತ್ತಂತೆ.
ಸೊ ಅದಕ್ಕೋಸ್ಕರ ಇದು ಅಲ್ಲಿಂದ ಉಳ್ಕೊಂಡ್ಬಂದು ಆ ಮಳೆಗೆ ಆ ದೇವಸ್ಥಾನ ಮುಳುಗೋಗ್ತಿರೋ ಕಾಪಾಡಿದ್ದಾರೆ. ಇದನ್ನ ಲೈಕ್ ಭೀಮಾನೇ ಲೈಕ್ ತನ್ನ ಶಕ್ತಿ ಯೂಸ್ ಮಾಡಿ ದೇವಸ್ಥಾನ ಕಾಪಾಡೋದಕ್ಕೆ ಯೂಸ್ ಮಾಡೋದು ಅಂತ ಅಂತಾರೆ. ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನಮಗೂ ಗೊತ್ತಿಲ್ಲ. ನಾವು ಕೇಳಿರೋ ಇತಿಹಾಸದ ಪ್ರಕಾರ ಈ ಕಲಿದ ವಿಶೇಷತೆ ಶರೀರಂ ಸ್ವರೂಪಂ ತಥಾ ವಾ ಕಲತ್ರಂ ಯಶಶ್ಚಾರು ಚಿತ್ರಂ ಧನಂ ಮೇರು ತುಲ್ಯಂ. ಈ ಸ್ಟ್ಯಾಚು ಇಲ್ಲಿ ಹಾಕಿಟ್ಟಿದ್ದಾರೆ ಅಂತ ಹೇಳಬೇಕು ಅಂದರೆ ಇದವ್ರ ಸಮಾಧಿ. ಸೊ ಇದು ಅವರೇ ಸ್ಥಾಪಿಸಿದಂಥ ಒನ್ ಆಫ್ ದ ಪೀಠಾಸ್ ಇದು. ಸೊ ಶೃಂಗೇರಿ ಮಠ ಇದರಲ್ಲಿ ಒಂದಿದೆ. ಸೊ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಬಂದು ಕೇದಾರನಾಥಲ್ಲೂ ಒಂದಿದೆ. ಸೊ ಇದು ಸಮಾಧಿ ಅವ್ರ ಸಮಾಧಿನ ಸೂಚಿಸೋಕ್ಕೋಸ್ಕರ ದೊಡ್ಡ ಸ್ಟ್ಯಾಚು ಮಾಡಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದರೆ ಅಯೋಧ್ಯ ರಾಮನ ವಿಗ್ರಹ ಕೆತ್ತನೆ ಮಾಡಿದಂಥ ಅದೇ ಯೋಗಿರಾಜ್ ಶಿಲ್ಪಿಯವರೇ ಈ ಒಂದು ಪ್ರತಿಮೆಯನ್ನು ಕೆತ್ತನೆ ಮಾಡಿದ್ದಾರೆ. ಒಂದು ಕಡೆ ಶಂಕರ, ಮತ್ತೊಂದು ಕಡೆ ಶಂಕರಾಚಾರ್ಯ. ಮಂಜಿನ ತುಂಬಿರ ಹಿಮಾಲಯ, ಮಧ್ಯದ ಹರಿಯೋಜರಿ, ಓಂ ಅನ್ನೋ ಮಂತ್ರ, ಆ ಶಿವನ ಧ್ಯಾನ. ನಿಜವಾದ ಸ್ವರ್ಗ ಅಂದರೆ ಇದೇ ಅಲ್ವಾ? ಹಬ್ಬ ಅಂತೂ ಇಂತೂ ನನ್ನ ಕೇದಾರ ದರ್ಶನ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ. ಇದು ನನ್ನ ಡ್ರೀಮ್ ಡೆಸ್ಟಿನೇಷನಲ್ಲಿ ಇದು ಒಂದು ಇತ್ತು. ಸೊ ಈ ಬಕೆಟ್ ಲಿಸ್ಟ್ನ ಕಂಪ್ಲೀಟ್ ಮಾಡಿದ್ದೀನಿ. ನಿಮಗೂ ಯಾರಿಗಾದರೂ ಇಲ್ಲಿ ಬರಬೇಕು ಅಂದರೆ ದಿಸ್ ಈಸ್ ವೆರಿ ಗುಡ್ ಟೈಮ್. ಎಷ್ಟೊಂದು ಬಿಸಿಲಿದೆ, ಎಲ್ಲ ನ್ಯೂಸಲ್ಲೂ ಅಷ್ಟು ಮಳೆ ಇದೆ, ಈ ಫ್ಲಡ್ಸ್ ಆಗ್ತಿದೆ, ಅದೆಲ್ಲ ಏನೂ ಇಲ್ಲ. ಧಾರಾಳವಾಗಿ ಬನ್ನಿ, ನೀವು ದರ್ಶನ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು. ಮತ್ತೊಂದು ಹೊಸ ಜಾಗ, ಮತ್ತೊಂದು ಹೊಸ ಬ್ಲಾಗ್ ಜೊತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರ ಮನೆಯಲ್ಲೂ ಆ ಶಿವ ನೆಲೆಸಲಿ, ಎಲ್ಲರ ಆಸೆನೂ ಶಿವ ಈಡೇರಿಸಲಿ ಅಂತ ಮನಸಾರೆ ಕೇಳ್ಕೊತ ಈ ಒಂದು ಬ್ಲಾಗ್ನ ಎಲ್ಲ ಶಿವ ಭಕ್ತರಿಗೆ ಅರ್ಪಿಸ್ತಾ ಇದ್ದೀನಿ.